ಸರ್, ಈಗ ಕಮಿಂಗ್ ಟು ನಮ್ಮ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್, ಯಾವ್ಯಾವ ಒಂದು ಸೀರಿಯಸ್ನೆಸ್ ಇದೆ, ಎಷ್ಟೆಷ್ಟು ಡ್ಯೂರೇಷನ್ ಇರುತ್ತೆ, ಹೇಗೆ ಅನ್ನಿಸ್ತು? ಹೆಮರಾಯ್ಡ್ಸು, ಫಿಶರು ಮತ್ತು ಪಾಲಿಪ್ಪು, ಕೆಲವೊಂದೆಲ್ಲ ವ್ಯಾಧಿಗಳೆಲ್ಲ ಯೂಶಲಿ ನಾವು ಜೋಕ್ ಮಾಡೋದಿದೆ, ಅದು 3 ಗಂಟೆ ಸಿನಿಮಾ ಅಂತ. ಓಕೆ. ಅಂದರೆ ನೀವು ಬೆಳಿಗ್ಗೆ ಒಂದು 10:30-11 ಗಂಟೆಗೆ ಬಂದರೆ ಸಾಯಂಕಾಲದೊಳಗಡೆ ಪ್ರೊಸೀಜರ್ ಮಾಡಿ ಕಳಿಸ್ತಾ ಇರ್ತಾರೆ. ಯೂಶುವಲಿ ಇನ್ಶೂರೆನ್ಸ್ ಎಲ್ಲ ಇದೆ, ಕವರ್ ಆಗಬೇಕು ಅಂತ ಹೇಳಿದ್ರೆ 24 hours ಅಡ್ಮಿಷನ್ ಬೇಕೇ ಬೇಕು. ಆವಾಗ ಏನಾಗುತ್ತೆ, ಇದು ಲೋಕಲ್ ಅನಸ್ತೇಷಿಯಾ ಅಥವಾ ಸ್ಪೈನಲ್ ಅನಸ್ತೇಷಿಯಾದ ಸಹಯೋಗದೊಂದಿಗೆ ಮಾಡೋದು. ಆವಾಗ ಅನಸ್ಥೆಟಿಸ್ಟ್ನ ಒಪಿನಿಯನ್ ತಗೊಂಡು ಅಡ್ಮಿಷನ್ ಮಾಡಿಕೊಂಡು ಆವಾಗ 1 day ಅವರು ಇರಬೇಕಾಗತ್ತೆ. ಇಲ್ಲಾಂದ್ರೆ ಯೂಶುವಲ್ ಆಗಿ ಬೆಳಿಗ್ಗೆ ಬಂದು ಕ್ಷಾರ ಚಿಕಿತ್ಸೆ ಮಾಡಿಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೋದು. ಅದು ಹೆಮರಾಯ್ಡ್ಸ್ ಮತ್ತೆ ಫಿಶರ್ಗಳಲ್ಲಿ ಆಗತ್ತೆ. ಫಿಸ್ಟುಲಾಗಳಿದ್ರೆ ಫಿಸ್ಟುಲಾಗೆ ಸಮನಾಗಿರುವಂಥ ಕೆಲವೊಂದು ಸ್ಕ್ಯಾನ್ಗಳಿದೆ, ಅದು ಫಿಸ್ಟುಲೋಗ್ರಾಮ್ ಅಂತ ಹೇಳಿ ಮಾಡ್ತಾರೆ. ಆ ಫಿಸ್ಟುಲಾ ಎಲ್ಲೆಲ್ಲಿ ತನಕ ಓಪನ್ ಇದೆ ಅಂತ ಹೇಳಿ ನೋಡ್ಬೇಕು. ನಾನು ಆಗ ಹೇಳಿದಾಗ ಕೆಲವರು ಕಾಲ್ ತನಕ ಓಪನ್ ಇರುತ್ತೆ, ಕೆಲವರಿಗೆ ಹೊಟ್ಟೆ ಒಳಗ್ ತನಕನೂ ಬಂದಿರುತ್ತೆ. ತುಂಬಾ ಕಾಂಪ್ಲೆಕ್ಸ್ ಫಿಸ್ಟುಲಾ ಇದ್ರೆ ಒಂದು 5-6 ತಿಂಗಳಾಗತ್ತೆ. ಸಿಂಪಲ್ ಫಿಸ್ಟುಲಾ ಇದ್ರೆ 1 ತಿಂಗಳಿಗೂ ಅದು ಮುಗಿಯುತ್ತೆ. ಕಮಿಂಗ್ ಟು ನಿಮ್ಮ ಹಾಸ್ಪಿಟಲ್, ಆ ಒಂದು ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಲೈನ್ ಆಫ್ ಟ್ರೀಟ್ಮೆಂಟ್ ನ ಕೊಡ್ತೀರಾ? ಮತ್ತೆ ನಿಮ್ಮ ಒಂದು ಹಾಸ್ಪಿಟಲ್ ಅಲ್ಲಿ ಲೈಕ್ ಇವಾಗ ಒಬ್ರು ಪೇಷಂಟ್ಸ್ ಬಂದ್ರು ಅಂತಂದ್ರೆ ಅವ್ರಿಗೆ ಯಾವ ತರಹದ ಒಂದು ಎಕ್ಸಾಮಿನೇಷನ್ ಇರತ್ತೆ, ಇಲ್ಲ ಅಂತ ಇನ್ವೆಸ್ಟಿಗೇಷನ್ ಇರತ್ತೆ, ಹೇಗೆ? ನಮ್ಮ ಆಸ್ಪತ್ರೆ ಉಪಾಧ್ಯ ಆಯುರ್ವೇದ ಆಸ್ಪತ್ರೆ ಅಂತ ಹೇಳಿ ವಿಲ್ಸನ್ ಗಾರ್ಡನ್ ನಲ್ಲಿದೆ. ಅದು 15 ಬೆಡ್ಡೆಡ್ ಆಯುರ್ವೇದ ಆಸ್ಪತ್ರೆ. ಇಲ್ಲಿ ಆಯುರ್ವೇದದ ಕನ್ಸಲ್ಟೇಷನ್ನು, ಬರೀ ಪೈಲ್ಸು ಫಿಸ್ಟುಲಾಗಂತೂ ಸ್ಪೆಷಲೈಸೇಷನ್ ಇದೆ. ಅದು ಬಿಟ್ಟರೆ ಜನರಲ್ ಆಗಿ ಉಪಾಧ್ಯ ಆಯುರ್ವೇದ ಎಸ್ಟಾಬ್ಲಿಷ್ ಬೆಂಗಳೂರಲ್ಲಾಗಿದ್ದು 1970ರಿಂದ. ಸೊ ಆವಾಗಿಂದನೂ ಇಲ್ಲಿ ಬಹಳ ದೊಡ್ಡ ದೊಡ್ಡ ಆಯುರ್ವೇದ ವೈದ್ಯರು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಈಗಲೂ ಡಾಕ್ಟರ್ ಗೋಪಾಲಕೃಷ್ಣ ಇದ್ದಾರೆ. ಟೋಟಲ್ ಅರೌಂಡ್ 8 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಟೀಮ್ ಇದೆ. ಇಲ್ಲಿ ಮೇಯ್ನ್ ಆಗಿ ಜನರಲ್ ಆಯುರ್ವೇದ ಅಂದ್ರೆ ನಾರ್ಮಲ್, ಅದು ನೆಗಡಿ, ಕೆಮ್ಮು ಅದರಿಂದ ಹಿಡಿದು ಕೆಲವೊಂದು ಆಯುರ್ವೇದ ವಿಶೇಷ ಪಂಚಕರ್ಮ ಚಿಕಿತ್ಸಾ ಕ್ರಮಗಳಿದ್ದಾವೆ. ಅದರಲ್ಲಿ ವಮನ, ವಿರೇಚನ ಅಂದ್ರೆ ವಾಂತಿ, ಬೇದಿ, ಬೆನ್ನು ನೋವು, ಮತ್ತೆ ಕೀಲು ನೋವುಗಳು, ಆಮವಾತ, ಕೆಲವೊಂದೆಲ್ಲ ರುಮ್ಯಾಟಿಕ್ ಆರ್ಥರೈಟಿಸ್ ಕಂಡೀಷನ್ಸು. ಅದು ಬಿಟ್ರೆ ಹೆಚ್ಚಾಗಿ ಸ್ಪೆಷಲೈಸ್ಡ್ ಆಗಿ ಪಕ್ಷಾಘಾತ, ಪ್ಯಾರಾಲಿಸಿಸ್ ಆಗಿದೆ ಅವರಿಗೆ, ಪ್ಯಾರಾಲಿಸಿಸ್ ಸ್ವಲ್ಪ ಲೈನ್ ಆಫ್ ಎಲ್ಲ ಕಡೆ ಚಿಕಿತ್ಸೆ ಮುಗಿಸಿ ಅವರು ಮುಂದೆ ರಿಹ್ಯಾಬಿಲಿಟೇಷನ್ ಆಗಿ ಆಯುರ್ವೇದ ತುಂಬಾ ಜನ ತಗೊಳ್ತಾ ಇದ್ದಾರೆ. ಸೊ ಅವರಿಗೆ ಫಿಸಿಯೋಥೆರಪಿಸ್ಟ್ ಅವರ ಸಹಯೋಗದೊಂದಿಗೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನ ಕೊಡ್ತೇವೆ. ಅದು ಬಿಟ್ರೆ ಮಕ್ಕಳಲ್ಲಿ ವಿಶೇಷವಾಗಿ ಹುಟ್ಟು ಮಕ್ಕಳಲ್ಲಿ ಕೆಲವೊಂದು ನ್ಯೂನ್ಯತೆ ಆಗಿ ಈಗ ಕತ್ತು ನಿಲ್ಲಲ್ಲ ಅಂಥವರಿಗೆ, ಮತ್ತೆ ಬೆಳವಣಿಗೆ ಕುಂಠಿತ ಆಗಿದೆ, ಅವರಿಗೆಲ್ಲ ಒಂದು ವಿಶೇಷ ಚಿಕಿತ್ಸೆ ಕೊಡ್ಲಿಕ್ಕೆ ಡಾಕ್ಟರ್ ಮಧುಮಿತಾ ಕೃಷ್ಣನ್ ಅಂತ ಹೇಳಿದ್ದಾರೆ. ಶಿ ಇಸ್ ವೆರಿ ಸ್ಪೆಷಲೈಸ್ಡ್ ಇನ್ ಆಯುರ್ವೇದ ಪೀಡಿಯಾಟ್ರಿಕ್ ವಿಭಾಗ. ಅದು ಬಿಟ್ರೆ ಡಾಕ್ಟರ್ ಗೈನಕಾಲಜಿಸ್ಟ್, ಸ್ತ್ರೀ ರೋಗ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ರಂಜಿನಿ ಕಾರ್ತಿಕ್ ಅಂತ ಹೇಳಿ ಒಬ್ರಿದ್ದಾರೆ, ಅವರು ಪಂಚಕರ್ಮ ಸ್ಪೆಷಲಿಸ್ಟ್ ಹೌದು. ಸೊ ಸ್ತ್ರೀ ರೋಗವಾಗಿ ಮೆನ್ಸಸ್ ಸರಿಯಾಗಿ ಆಗ್ತಾ ಇಲ್ಲ, ಮಿಸ್ಕ್ಯಾರೇಜು ಹಾಗೆಲ್ಲ ಇದ್ರೆ, ಮತ್ತೆ ಇನ್ಫರ್ಟಿಲಿಟಿಗೆ ಅವರು ಬಹಳ ಸುಮಾರು IVF IVI ಮಾಡಿಕೊಂಡು ಸಕ್ಸಸ್ ಆಗದೆ ಇರೋರಿಗೆ ಆಯುರ್ವೇದ ಪಂಚಕರ್ಮ ಮುಖಾಂತರ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಬಿಟ್ರೆ ಇನ್ನು ನಮ್ಮ ಶಸ್ತ್ರಚಿಕಿತ್ಸಾ ವಿಭಾಗವಾಗಿ ನಾನು ಚಿಕಿತ್ಸೆ ಮಾಡ್ತಾ ಇದ್ದೀನಿ. ಗ್ರೇಟ್ ಸರ್. ಸರ್, ಇನ್ನೊಂದು ನಾನು ಕೇಳ್ಬಿಟ್ಟೆ, ತುಂಬಾ ಸೆಲೆಬ್ರಿಟೀಸು ಸಹ ನಿಮ್ಮ ಹತ್ರ ಬರ್ತಾರೆ ಅಂತ. ಅಲ್ಲ, ಮನುಷ್ಯ ಎಲ್ಲರಿಗೂ ಸಮಸ್ಯೆ ಇರೋ ಕಾರಣ ಅದು ಒಂಥರ ಹೆಸರು, ಅದು ಮತ್ತೆ ಬಹಳ ವರ್ಷಗಳಿಂದ ಇರೋ ಕಾರಣ, ಅದು ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಎಲ್ಲರೂ ಬರ್ತಾರೆ. ಅವ್ರವರಿಗೆ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನ ಪ್ರಕಾರವಾಗಿ ಮಾಡ್ಕೊಂಡು ಚಿಕಿತ್ಸೆ ಕೊಡ್ತಾ ಹೋಗ್ಬೇಕು. ಗ್ರೇಟ್. ಸೊ ಅಲ್ಲಿಗೆ ದ ಮೋಸ್ಟ್ ಟ್ರಸ್ಟೆಡ್ ಡಾಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಬೇಸಿಕ್ ಡೆಫಿನಿಷನ್ ಇಂದ ಹಿಡಿದು ಅಡ್ವಾನ್ಸ್ಡ್ ಏನೇನಿದೆ ಅದರಲ್ಲಿ, ಅಂಡ್ ಈ ಥರ ಏನಾದ್ರು ಸಮಸ್ಯೆ ಬಂದರೆ ಯಾವುದೇ ರೀತಿಯಾದಂತಹ ಮುಜುಗರ ಪಟ್ಕೊಂಡೇನೆ ಸೈನ್ಸು ಡೆವಲಪ್ ಆಗಿದೆ, ಆಯುರ್ವೇದನೂ ಡೆವಲಪ್ ಆಗಿದೆ. ಸೊ ಆರಾಮಾಗಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಆಯುರ್ವೇದದಲ್ಲಿ ಖಂಡಿತವಾಗಿದೆ ಅಂತ ನಮಗೆ ತೋರಿಸ್ಕೊಟ್ರಿ. ಸೊ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇಷ್ಟು ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಯು. ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ಕಡೆಯಿಂದ ಲೈಫ್ ಅಟ್ ನೇಚರ್ನ ಈ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಸ್ಮಾಲ್ ಡಬ್ಬಲ್
ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ಜಿಂಜರ್ ಹನಿ. ಆಯುರ್ವೇದದಲ್ಲಿ ಹನಿ ಕ್ಷೌದ್ರ ಅಂತ ಹೇಳ್ತೇವೆ. ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಲೈಫ್ ಅಟ್ ನೇಚರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜಿಂಜರ್ ಆ್ಯಡ್ ಮಾಡಿದ್ದಾರೆ. ಶುಂಠಿ ಜೀರ್ಣಕ್ಕೂ ಒಳ್ಳೆಯದು, ಬಹಳಷ್ಟು ಆಮ ಅಂತ ಹೇಳ್ತೇವೆ, ಅಂದರೆ ದೇಹದ ಡಿಟಾಕ್ಸಿಫಿಕೇಷನ್ನು ಜಿಂಜರ್ ಮಾಡುತ್ತೆ. ಹಾಗಾಗಿ ವಾಟ್ ಐ ಪರ್ಸ್ನಲಿ ಸಜೆಸ್ಟ್ ಅಂದರೆ, ಜಿಂಜರ್ ಹನಿನ ಯಾವಾಗಲೂ ನೀವು ಬಿಸಿನೀರಕ್ಕಿಂತ, ಯೂಶ್ವಲಿ ಹನಿನ ಬಿಸಿನೀರಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತಾರೆ, ಬಟ್ ಅದಕ್ಕಿಂತ ನೀವು ಸಿಂಪಲ್ಲಾಗಿ ದೋಸೆ ಒಟ್ಟಿಗೋ ಅಂದರೆ ಇದನ್ನ ಒಟ್ಟಿಗೆ ಬಿಸಿ ತಾಗಿಸ್ಬೇಡಿ, ಹಾಗೆ ಅದನ್ನು ನ್ಯಾಚುರಲ್ಲಾಗಿ ಕನ್ಸ್ಯೂಮ್ ಮಾಡಿ. ಇದು ಜೀರ್ಣಶಕ್ತಿಗೂ ಒಳ್ಳೆಯದು ಮತ್ತು ಇದರಿಂದ ಬಹಳಷ್ಟು ಬೇರೆ ಆರೋಗ್ಯ ಬೆನಿಫಿಟ್ಟು ಇದೆ. ಕೋಕೋನಟ್ ವಿನೆಗರ್ ಆದ ಕಾರಣ ಬಹಳ ನ್ಯಾಚುರಲ್ ಪ್ರಾಡಕ್ಟ್. ಮೇಯ್ನಾಗಿ ಇದು ಡಿಟಾಕ್ಸಿಫಿಕೇಷನ್ನಿಗೆ ಹೆಲ್ಪ್ ಆಗುತ್ತೆ. ಓನ್ಲಿ ಮೇಜರ್ ನಾವು ಏನು ನೋಡ್ಕೊಳ್ಬೇಕು ಅಂದರೆ, ವಿನೆಗರ್ನ ಹಾಗೆ ರಾ ಕುಡಿಯೋದಕ್ಕಿಂತ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಕುಡಿದ್ರೆ ಹೆಚ್ಚಾಗಿ ಡಿಟಾಕ್ಸಿಫಿಕೇಷನ್ನಿಗೆ ಅದು ಹೆಲ್ಪ್ ಆಗುತ್ತೆ. ಗ್ಯಾಸ್ಟ್ರಾಕ್ಸ್ ಮೇಯ್ನಾಗಿ ಇದರಲ್ಲಿ ಜೀರ್ಣಕ್ಕೆ ಏನೇನು ಬೇಕು, ಇನ್ಕ್ಲೂಡಿಂಗ್ ಅಮೃತಬಳ್ಳಿಯೂ ಇದೆ. ಅಮೃತಬಳ್ಳಿಯಿಂದ ನಮಗೆ ಜೀರ್ಣಶಕ್ತಿಯೂ ಹೆಲ್ಪ್ ಆಗುತ್ತೆ, ಲಿವರಿಗೂ ಒಳ್ಳೆಯದು, ಆ್ಯಂಡ್ ಆಲ್ಸೋ ಇಮ್ಯುನಿಟಿನೂ ತುಂಬ ಒಳ್ಳೆಯದಾಗತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಗ್ಯಾಸ್ಟ್ರಾಕ್ಸ್ ಎಕ್ಸ್ ಭಾಳ ಒಳ್ಳೆಯದು. ಕೊನೆಯದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅತಿಯಾಗಿ ಸಮಸ್ಯೆ ದೊಡ್ಡದಾಗಿ ವೈದ್ಯರ ಬಳಿ ಹೋಗೋದಕ್ಕಿಂತ, ನಾನು ಕೆಲವೊಮ್ಮೆ ನೋಡಿದ್ದೇನೆ, ಅವರು 40 ವರ್ಷದಿಂದನೂ ನಾನು ಹಾಗೇ ಒದ್ದಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಇದು ಯಾಕೆ ಅಷ್ಟು ಒದ್ದಾಡಬೇಕು? ಜೀವನ ಇರೋದೇ ಎಂಜಾಯ್ ಮಾಡೋಕ್ಕೆ. ಹಾಗಾಗಿ ಯಾವುದಾದ್ರೂ ವೈದ್ಯರಿರೋದು ಪೇಷಂಟ್ ನೋಡಲಿಕ್ಕೆ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳಿದ್ರೆ ಮನೆಮದ್ದು ಅಥವಾ ಆಹಾರ ವ್ಯವಸ್ಥೆಯಲ್ಲಿ ಬದಲಾಯಿಸ್ಕೋಬೋದು. ಅದೇನಾದರೂ ಸ್ವಲ್ಪ ಉಳ್ಬಣ ಆಗಿದ್ರೆ ನಾಚಿಕೆ ಬಿಟ್ಟು ವೈದ್ಯರನ್ನು ಭೇಟಿ ಮಾಡಿ, ಅವರು ಸರಿಯಾಗಿ ಪ್ರಾಪರ್ ಎಕ್ಸಾಮಿನೇಷನ್ ಮಾಡಿ ಈ ವ್ಯಾಧಿಯಿಂದ ಹೊರಗೆ ಬರೋ ಹಾಗೆ ಮಾಡ್ತಾರೆ. ಸೊ ದಟ್ ಈ ವ್ಯಾಧಿಯನ್ನು ಅಷ್ಟೇ ಕಾನ್ಸಂಟ್ರೇಷನ್ ಬಿಟ್ಟು ಬೇರೆ ಲೈಫಲ್ಲಿ ಬೇರೆ ಏನು ಮಾಡಬೇಕು, ನಿಮ್ಮ ಗೋಲ್ ಏನಿದೆ ಅದನ್ನ ಫಾಲೋ ಮಾಡ್ಬೋದು. ಬರೀ ಈ ವ್ಯಾಧಿನ ಇಟ್ಕೊಂಡು ನರಳಿ ಒದ್ದಾಡಿ ಅದನ್ನ ಹೋಗಿ ಇನ್ನೊಂದಾಗೋ ಬದಲು ಆಯುರ್ವೇದದಲ್ಲಿ ಕ್ಷಾರಕರ್ಮ, ಕ್ಷಾರಸೂತ್ರ ಅಂತ ಒಳ್ಳೊಳ್ಳೆ ಪ್ರೊಸೀಜರ್ಸ್ ಇದಾವೆ. ಬಹಳಷ್ಟು ಎಲ್ಲದಕ್ಕೂ ಸರ್ಜರಿನೇ ಮಾಡಬೇಕು ಅಂತಿಲ್ಲ, ಕೆಲವೊಂದು ಒಳ್ಳೊಳ್ಳೆ ಮದ್ದುಗಳಿದೆ, ಅದರಲ್ಲೇ ಗುಣಮುಖ ಮಾಡ್ಕೊಳ್ಬಹುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈ ಪ್ರಾಡಕ್ಟ್ಸ್ನ ನೀವೇನಾದರೂ ಆರ್ಡರ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡ್ಬೋದು, ಅಥವಾ ನಮ್ಮ ಒಂದು ವೆಬ್ಸೈಟ್ ಕೂಡ ನೀವು ವಿಸಿಟ್ ಮಾಡ್ಬೋದು.